ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೀನು ಹಿಡಿಯಲು ಹೋದ ಮೂವರು ನಾಪತ್ತೆಯಾಗಿದ್ದಾರೆ. ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ನಡೆದಿರುವ ಘಟನೆ ಇದು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪೊಲೀಸರು ಸ್ಥಳೀಯರಿಂದ ಕಾಣೆಯಾದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ನಾಪತ್ತೆಯಾಗಿದ್ದಂಥ ಮೂವರಲ್ಲಿ ಓರ್ವನ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಪೊಲೀಸರು ಹೊರತೆಗೆದಿದ್ದಾರೆ. 22 ವರ್ಷದ ರಾಜ, 20 ವರ್ಷದ ಯಮನಪ್ಪ, 26 ವರ್ಷದ ಅಜ್ಜಪ್ಪ ಕಾಣೆಯಾದಂಥ ಮೀನುಗಾರರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಳ್ಳಿ ಗ್ರಾಮದ ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ಘಟನೆ ನಡೆದಿದೆ. ನೆನ್ನೆ ಮಧ್ಯಾಹ್ನ ಮೀನು ಹಿಡಿಯೋದಕ್ಕೆ ಅಂತ ಹೇಳಿ ಹೋದವರು ಮನೆಗೆ ವಾಪಸ್ ಬರೋದೇ ಇಲ್ಲ, ರಿಟರ್ನ್ ಆಗೋದಿಲ್ಲ. ಹಾಗಾಗಿ ಕುಟುಂಬಸ್ಥರೆಲ್ಲರೂ ಕೂಡ ಆತಂಕಗೊಳ್ತಾರೆ. ಮೀನು ಹಿಡಿಯೋದಕ್ಕೆ ಹೋದವರು ನಾಪತ್ತೆಯಾಗಿರುವಂಥ ಕಾರಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸರು ಹಾಗೆ ಸ್ಥಳೀಯರಿಂದ ಕಾಣೆಯಾದವರಿಗಾಗಿ ಶೋಧ ನಡೀತಾ ಇದೆ. SDRF ತಂಡವನ್ನು ಹಗರಿಬೊಮ್ಮನಹಳ್ಳಿ ಪೊಲೀಸರು ಕರೆಸಿದ್ದಾರೆ. ಇನ್ನು ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಬಂದು ಸೇರಿದ್ದಾರೆ. ಇನ್ನು ತಮ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಡಿವಾಳರ ಅಜ್ಜಪ್ಪ ತಂದೆ ಮರಿಯಪ್ಪ 26 ವರ್ಷದ ಮಡಿವಾಳ ತಮ್ರಹಳ್ಳಿ, ಹಾಗೆ ಮಡಿವಾಳರ ರಾಜು ತಂದೆ ಚಂದ್ರಪ್ಪ 22 ವರ್ಷದ ತಮ್ರಹಳ್ಳಿ, ಮಡಿವಾಳರ ಹೇಮಜ್ಜ ತಂದೆ ಮರಿಯಪ್ಪ 20 ವರ್ಷ, ಎಲ್ಲರೂ ಕೂಡ ಮೀನು ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ತಮ್ರಹಳ್ಳಿಯಲ್ಲಿ ವಾಸವಾಗಿದ್ರು. ಆದರೆ ಪೊಲೀಸರು ಸ್ಥಳೀಯರಿಂದ ಈಗ ಕಾಣೆಯಾದವರಿಗಾಗಿ ತೀವ್ರವಾದಂಥ ಶೋಧ ನಡೆಸಲಾಗ್ತಾ ಇದೆ.